ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ಸ್. ಇವತ್ತು ಮಧ್ಯಾಹ್ನದ ಅಡುಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ. ಮಧ್ಯಾಹ್ನದ ಅಡುಗೆಗೆ ನಾನು ಸಾಂಬಾರ ಬದಲು ದೋಸೆಗೆ ಜೊತೆಗೆ ಕುರ್ಮಾ ಮಾಡ್ತಾಯಿದ್ದೀನಿ. ಅಂದರೆ ಇದನ್ನು ಸಾಗು ಅಂತಲೂ ಸಹ ಹೇಳ್ಬೋದು. ಸಾಗು ಅಂದರೆ ಯೂಶ್ವಲಿ ನಾವು ಗ್ರೀನ್ ಕಲರಾಗಿ ಸಾಗು ಮಾಡ್ತೀವಿ ಅಲ್ವಾ. ಇದು ಕೆಂಪು ಸಾಗು. ಇದು ತುಂಬಾ ಚೆನ್ನಾಗಿರುತ್ತೆ ದೋಸೆ ಜೊತೆ, ರೊಟ್ಟಿ, ಚಪಾತಿ, ಹಾಗೆ ಗೀ ರೈಸ್, ಜೀರಾ ರೈಸ್, ಪ್ಲೇನ್ ಆ ರೀತಿ ರೈಸ್ಗಳು ಮಾಡ್ತೀವಿ ನೋಡಿ, ಕುಷ್ಕ ರೈಸ್, ಅದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಮಸಾಲೆಗಳೆಲ್ಲ ಹಾಕಿ ಹುರಿದು ಮಾಡೋ ಅಂಥದ್ದು. ಯಾವಾಗಲೂ ಗ್ರೀನ್ ಕಲರ್ದು ಸಾಗು ಮಾಡ್ತಾನೆ ಇರ್ತೀವಿ. ಕೆಲವೊಮ್ಮೆ ಒಂದೊಂದು ಸಲ ಈ ಥರನೂ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಸಾಗು ಅಂದ ತಕ್ಷಣ ನಮಗೆ ತರಕಾರಿಗಳು ಬೇಕು. ಹಾಗಾಗಿ 1-2 ಕ್ಯಾರೆಟ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 10-12 ಬೀನ್ಸ್ನೂ ಅಷ್ಟೇ ಸ್ವಲ್ಪ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಒಂದು ಸಣ್ಣ ಗಾತ್ರದ್ದು ಗೆಡ್ಡೆಕೋಸು, ಅದನ್ನು ಸ್ವಲ್ಪ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ಆಲೂಗೆಡ್ಡೆ, ಹಾಗೆಯೇ ಒಂದು ಹಿಡಿ ಆಗೋಷ್ಟು ಕಡಲೆ ಬೀಜನೂ ಸಹ ತೊಗೊಂಡಿದ್ದೀನಿ. ಇಲ್ಲಿ ಮಸಾಲೆಗೆ ಸ್ವಲ್ಪ ಗಸಗಸೆ, 1-2 ಸ್ಪೂನ್ ಧನಿಯಾ, ಹಾಗೆಯೇ ಇದು ಅನಾನಸ್ ಹೂವು ಬರುತ್ತೆ ನೋಡಿ, ಅದರಲ್ಲಿ 2 ದಳ ತೊಗೊಂಡಿದ್ದೀನಿ ಅಷ್ಟೇ. ಪೂರ್ತಿ ಅನಾನಸ್ ಹೂವು ತೊಗೋಬಾರ್ದು. ಒಂದು ಸ್ವಲ್ಪ ಕಾಳುಮೆಣಸು, ಒಂದು ಸಣ್ಣ ಪೀಸ್ ಆಗೋಷ್ಟು ಚಕ್ಕೆ, 2-3 ಲವಂಗ, ಹಾಗೆ ಒಂದು ಮರಾಠಿ ಮೊಗ್ಗು, 8-10 ಗೋಡಂಬಿ, ಒಂದು ಸಣ್ಣ ಸ್ಪೂನಲ್ಲಿ ಸೋಂಪು, ಇವಿಷ್ಟು ಬೇಕಾಗಿರೋವಂಥ ಮಸಾಲೆ. ಅದಕ್ಕೆ ಖಾರಕ್ಕೆ ನಮಗೆ ಬ್ಯಾಡಗಿ ಮೆಣಸಿನ್ಕಾಯಿನ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಮಸಾಲೆ ಅಂದ ತಕ್ಷಣ ಮೊದಲಿಗೆ ಎಲ್ಲನೂ ಸಹ ಹುರ್ಕೋಬೇಕು. ಸೊ ಹುರಿಯೋದಕ್ಕೆ ಇಲ್ಲಿ ಒಂದು ಸಣ್ಣ ಪ್ಯಾನ್ ಇಟ್ಟಿದ್ದೀನಿ. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ನೀಟಾಗಿ ಬಿಸಿ ಮಾಡ್ಕೋಬೇಕು. ಬಿಸಿ ಆದ ನಂತರ ಈ ಮೊದಲೇ ಏನೇನು ನಾನು ಮಸಾಲೆ ಹೇಳಿದ್ನಲ್ಲ ಐಟಮ್ಸ್, ಅವಷ್ಟನ್ನು ಸ್ವಲ್ಪ ಎಣ್ಣೆ ಬಿಸಿ ಆಗ್ತಾಯಿದ್ದ ಹಾಗೆಯೇ ಒಂದು ಅರ್ಧ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಅಂದರೆ ತುಂಬ ಫುಲ್ಲು ಫ್ರೈ ಆಗೋವರೆಗೂ ಫ್ರೈ ಮಾಡಬೇಡಿ. ಒಂದು 50% ಅಥವಾ ಒಂದು 60% ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಒಂದು 60% ಅಲ್ಲಿ ಚೆನ್ನಾಗಿ ಫ್ರೈ ಆದ ನಂತರ ಮೆಣಸಿನ್ಕಾಯಿ ತೆಗೆದಿಟ್ಕೊಂಡಿರ್ತೀವಿ ನೋಡಿ ಖಾರಕ್ಕೆ, ಬ್ಯಾಡಗಿ ಮೆಣಸಿನ್ಕಾಯಿ, ಅದನ್ನು ಸಹ ಸೇರಿಸಿ ಈಗ ಕಂಪ್ಲೀಟಾಗಿ ಒಂದು ಸ್ವಲ್ಪ ಹೊಂಬಣ್ಣ ಬರೋವರೆಗೆ ಹುರ್ಕೋಬೇಕು. ಮೀಡಿಯಮ್ ಫ್ಲೇಮ್ನಲ್ಲೇ ಹುರಿರಿ. ನಾನು ಹುರಿತಾ ಇದ್ದ ಹಾಗೆಯೇ ಲೋ ಫ್ಲೇಮ್ ಮಾಡಿಬಿಟ್ಟು ಹಿತೇಶ್ ಸ್ಕೂಲಿಂದ ಬಂದ ಅಂತ ಕೆಳಗಡೆ ಡೋರ್ ಓಪನ್ ಮಾಡೋಕ್ಕೆ ಅಂತ ಹೋಗಿದ್ದೆ. ಅಷ್ಟರಲ್ಲಿ ಸ್ವಲ್ಪ ಸೀದೋಗಿತ್ತು ಮಸಾಲೆ. ಬಟ್ ಓಕೆ, ಪರವಾಗಿಲ್ಲ, ನೀವು ಈ ರೀತಿ ತಪ್ಪು ಮಾಡಬೇಡಿ. ಸೀದೋಗಿದೆ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಮತ್ತೆ ನಾನು ಎಸ್ಬಿಟ್ಟು ಮತ್ತೆ ಬೇರೆ ಮಾಡೋಕ್ಕಾಗಲ್ಲ. ಏಕೆಂದರೆ ಎಲ್ಲವನ್ನೂ ಸಹ ದುಡ್ಡು ಕೊಟ್ಟು ತಂದಿರ್ತೀವಿ ಅಲ್ವಾ. ಸೀದೋದ್ರೂ ಪರವಾಗಿಲ್ಲ, ಏನೂ ಟೇಸ್ಟಲ್ಲಿ ವ್ಯತ್ಯಾಸ ಆಗೋಲ್ಲ. ಕಲರಲ್ಲಿ ಮಾತ್ರ ಸ್ವಲ್ಪ ಡಾರ್ಕಿಶ್ ಕಲರಾಗಿ ಬರುತ್ತೆ ಅಷ್ಟೇ. ಇದು ಪೂರ್ತಿ ತಣ್ಣಗಾದ ನಂತರ ನಾನು ಇದನ್ನು ಮಿಕ್ಸರ್ ಜಾರಿಗೆ ಸೇರಿಸಿದ್ದೀನಿ. ಇದಕ್ಕೊಂದು 1/4 ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ, ಒಂದು ಅರ್ಧ ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆಯೇ ನುಣ್ಣದಾಗಿ ರುಬ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕಿ ನುಣ್ಣದಾಗಿ ರುಬ್ಬಿಟ್ಕೊಳ್ಳಿ. ಹಾಗೆಯೇ ಈ ಕುರ್ಮಾ ಅಥವಾ ಕೆಂಪು ಸಾಗು ಮಾಡೋದು ನಾನು ಡೈರೆಕ್ಟಾಗಿ ಕುಕ್ಕರ್ನಲ್ಲಿ ಮಾಡ್ತೀನಿ. ಕುಕ್ಕರ್ಗೆ ಇಲ್ಲಿ ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆಗ್ತಾಯಿದ್ದ ಹಾಗೆಯೇ ಸ್ವಲ್ಪ ಜೀರಿಗೆ ಸೇರಿಸಿದ್ದೀನಿ. ಜೀರಿಗೆ ಆದ ನಂತರ ಇಲ್ಲಿ ಒಂದು ಅಥವಾ ಮೀಡಿಯಮ್ ಸೈಜ್ 2 ಈರುಳ್ಳಿನ ಉದ್ದುದಕ್ಕೆ ಸ್ಲೈಸ್ ಮಾಡಿ ಸೇರಿಸಿದ್ದೀನಿ. ಜೊತೆಗೆ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸಹ ಹಾಕಿ ಅವೆರಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗೋವರೆಗೆ ಫ್ರೈ ಮಾಡಿ ಮಿಕ್ಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ತರಕಾರಿಗಳು, ಅದಷ್ಟನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ಬಟಾಣಿ ಬದಲಾಗಿ ನಾನು ಕಡಲೆ ಬೀಜ ಹಾಕಿದ್ದೀನಿ, ಅಂದರೆ ಶೇಂಗಾ ಕಾಳು. ಬಟಾಣಿ ಇದ್ದರೆ ಬಟಾಣಿನೇ ಹಾಕ್ಕೊಳ್ಳಿ. ಶೇಂಗಾ ಕಾಳು ಅಥವಾ ಕಡಲೆ ಬೀಜನೂ ಚೆನ್ನಾಗಿರುತ್ತೆ ಟೇಸ್ಟ್. ಜೊತೆಗೆ 1 ಹುಳಿ ಟೊಮ್ಯಾಟೊ, ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪು, ಸ್ವಲ್ಪ 1/4 ಚಮಚ ಆಗೋಷ್ಟು ಕರಿಬೇವಿನ ಪುಡಿ ಸೇರಿಸ್ತಾ ಇದ್ದೀನಿ. ಇದು ಪ್ಲೇನ್ ಕರಿಬೇವಿನ ಪುಡಿ, ಚಟ್ನಿ ಪುಡಿ ಅಲ್ಲ. ಇದ್ರ ಜೊತೆಗೆ ಬೇರೆ ಯಾವುದೇ ಕಾಳುಗಳಾಗಲಿ ಏನೂ ಮಿಕ್ಸ್ ಆಗಿಲ್ಲ. ನಾನು ಇತ್ತೀಚೆಗೆ ಸ್ವಲ್ಪ ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ಈ ರೆಸಿಪಿ ನನಗೆ ಸಿಕ್ತು. ಸಾಮಾನ್ಯ ಏನು ಅಂದರೆ ಕರಿಬೇವನ್ನ ಎಷ್ಟೇ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ರೂ ಸೈಡಿಗೆ ತೆಗೆದು ಹಾಕ್ತೀವಿ ನಾವು. ಆ ರೀತಿ ಸೈಡಿಗೆ ತೆಗೆದು ಹಾಕೋ ಬದಲು ಈ ರೀತಿ ಪೌಡರ್ ಮಾಡಿ 1/4 ಚಮಚ ಆಗುವಷ್ಟು ಎಲ್ಲ ಅಡುಗೆಗೂ ಸೇರಿಸ್ತಾ ಬಂದರೆ ಅದರಲ್ಲಿರೋವಂಥ ಪೋಷಕಾಂಶನೂ ನಮಗೆ ಆರೋಗ್ಯಕ್ಕೆ ಸೇರುತ್ತೆ. ಹಾಗಾಗಿ ನಾನು ಈ ರೀತಿ ಮಾಡಿ ಇಟ್ಕೋತಾ ಇದ್ದೀನಿ. ಕರಿಬೇವಿನ ಪುಡಿ ಹಾಕಿದ ನಂತರ ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿನ ಪುಡಿ ಸೇರಿಸಿದ್ದೀನಿ. ಹಾಗೆಯೇ ರುಬ್ಕೊಂಡಿದ್ನಲ್ಲ ಮಸಾಲೆ, ಅದನ್ನು ಸಹ ಕಂಪ್ಲೀಟಾಗಿ ಸೇರಿಸ್ತಾ ಇದ್ದೀನಿ. ಕರಿಬೇವಿನ ಪುಡಿ ಹೇಗೆ ಮಾಡೋದು ಅನ್ನೋದೇನಾದರೂ ನಿಮಗೆ ಬೇಕಿದ್ದರೆ ಇದು ಮುಗ್ದಾದ ನಂತರ ನಾನು ಮತ್ತೆ ನೆಕ್ಸ್ಟ್ ರೆಸಿಪಿಗೆ ಮಾಡಿ ಇಟ್ಕೊತೀನಿ. ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಖಂಡಿತ ಶೂಟ್ ಮಾಡಿ ತೋರಿಸ್ತೀನಿ. ಸಿಂಪಲ್, ತುಂಬಾ ಈಸಿ ಆ್ಯಂಡ್ ನನಗೆ ತುಂಬ ಇಷ್ಟ ಆಯಿತು ಅದು. ಹೌದಲ್ವಾ, ನಂಗೆ ಹೊಳದೇ ಇರಲಿಲ್ಲ ಈ ರೀತಿ ಮಾಡೋದು ಅಂತ ಅನಿಸಿ ಮಾಡಿ ಇಟ್ಕೊಂಡೆ.
ಇವತ್ತು ಬೆಳಗ್ಗೆ ತಿಂಡಿಗೆ ನಾನು ಉಪ್ಪಿಟ್ಟು ಮಾಡಿದ್ದೆ. ಉಪ್ಪಿಟ್ಟಿಗೂ ಅಷ್ಟೇ ಒಂದು 1/4 ಚಮಚ ಕರಿಬೇವಿನ ಪುಡಿ ಹಾಕಿದ್ದೆ. ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ನನಗೆ. ಈಗ ಕುರ್ಮಾ ಹದ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು ಕುದಿ ಬರೋವರೆಗೂ ಕುದಿಲಿಕ್ಕೆ ಬಿಡಬೇಕು. ಬೇಕಂದರೆ ಕಸೂರಿ ಮೇಥಿ ಎಲ್ಲ ಸೇರಿಸ್ಕೋಬೋದು ನೀವು. ಜೊತೆಗೆ ಪುದೀನ ಸೊಪ್ಪು, ಕಸೂರಿ ಮೇಥಿ ಏನು ಬೇಕಾದ್ರೂ ಹಾಕ್ಬೋದು. ತರಕಾರಿನೂ ಅಷ್ಟೇ, ಇಂತಿಂಥದ್ದೇ ತರಕಾರಿ ಹಾಕಬೇಕು ಅಂತೇನಿಲ್ಲ. ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ ಮೇಯ್ನು. ಅದು ಬಿಟ್ಟು ಅದ್ರ ಜೊತೆಗೆ ಯಾವ ತರಕಾರಿ ಬೇಕಾದ್ರೂ ಸೇರಿಸ್ಬೋದು. ಒಂದು ಕುದಿ ಬರ್ತಿದ್ದ ಹಾಗೇ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ ಒಂದೇ ಒಂದು ವಿಸಲ್ ಕೊಟ್ಟು ಬೇಯಿಸ್ಕೊಂಡ್ರೆ ಕುರ್ಮಾ ರೆಡಿ ಆಗುತ್ತೆ. ಅಷ್ಟರಲ್ಲಿ ಈ ಕಡೆ ದೋಸೆ ಹಿಟ್ಟು ಚೆನ್ನಾಗಿ ಹುದುಗ್ ಬಂದಿತ್ತು. ಆ್ಯಕ್ಚುಲಿ ಇವತ್ತು ಬೆಳಗ್ಗೆನೇ ದೋಸೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಹಿಂದಿನ ದಿನ ನಾನು ರುಬ್ಬೋದೇ ಸ್ವಲ್ಪ 8:30 ಆಗೋಯ್ತು. ಬೆಳಗ್ಗೆ ಅಷ್ಟರಲ್ಲಿ ಹುದುಗೆ ಬಂದಿರಲಿಲ್ಲ ಚೆನ್ನಾಗಿ. ಇನ್ನು ದೋಸೆ ಹುದುಗ್ ಬರಲಿಲ್ಲ ಅಂದರೆ ಚೆನ್ನಾಗಿ ಗರ್ಗರಿಯಾಗೂ ಬರೋದಿಲ್ಲ, ಅಂದರೆ ದೋಸೆ ರುಚಿನೇ ಇಲ್ದಂಗೆ ಆಗುತ್ತೆ. ಹಾಗಾಗಿ ಇನ್ನೊಂದು 2-3 ಗಂಟೆಗಳ ಕಾಲ ಬಿಡೋಣ ಅದನ್ನು ಅಂತ ಅಂದ್ಬಿಟ್ಟು ಬೆಳಗ್ಗೆ ತಿಂಡಿಗೆ ನಾನು ಉಪ್ಪಿಟ್ಟು ಮಾಡಿ ಹಿತೈಷ್ಗೆ ಹಾಗೆ ಎಲ್ಲರಿಗೂ ತಿಂಡಿಗೆ ಅದನ್ನು ಮಾಡಿದ್ದೆ. ಏಕೆಂದರೆ ಇವತ್ತು ಸ್ಯಾಟರ್ಡೆ ಅಲ್ವಾ, ಅವನೇನು ಲಂಚ್ಗೆ ತೊಗೊಂಡು ಹೋಗೋ ಹಾಗಿರಲಿಲ್ಲ. ಉಪ್ಪಿಟ್ಟು, ಪುಳಿಯೋಗರೆ ಆ ಥರದ್ದೆಲ್ಲ ಆದರೆ ಅವ್ನು ಲಂಚ್ ಬಾಕ್ಸಿಗೆ ತೊಗೊಂಡು ಹೋದರೆ ವಾಪಸ್ ತರ್ತಾನೆ. ಹಾಗಾಗಿ ನಾನು ಅವೆಲ್ಲ ರಜಾ ದಿನ ಅಥವಾ ಬೆಳಗ್ಗೆ ಮಾತ್ರ ತಿನ್ನೋ ಅಂಥದ್ದು ಮಾಡ್ತೀನಿ. ಇಲ್ಲಿ ದೋಸೆನೂ ಸಹ ರೆಡಿ ಮಾಡ್ತಾಯಿದ್ದೀನಿ. ಅಷ್ಟರಲ್ಲಿ ಈ ಕಡೆ ಕುಕ್ಕರ್ ಸಹ ಪ್ರೆಷರೆಲ್ಲ ಕಡಿಮೆ ಆಗಿ ನೋಡಿ ಎಷ್ಟು ಚೆನ್ನಾಗಿ ಕೆಂಪು ಮಸಾಲೆ ಸಾಗು ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಯಾವುದಾದ್ರೂ ಹಸಿ ಕಾಳಿದ್ರೆ ಮಾತ್ರ ಇನ್ನೂ ಸೂಪರಾಗಿರುತ್ತೆ. ನಮ್ಮ ಮನೆಯಲ್ಲಿ ಇರಲಿಲ್ಲ, ಇದ್ದರೆ ಒಂದು ಸ್ವಲ್ಪ ಹಸಿ ಅವರೆಕಾಳು, ತಡ್ನಿಕಾಳು ಅಥವಾ ಬೀನ್ಸ್ ಕಾಳು, ಯಾವ ಕಾಳು ಬೇಕಾದ್ರೂ ಹಾಕಿ ರುಚಿ ಡಬ್ಬಲ್ ಆಗುತ್ತೆ. ಹಿತೈಷ್ಗೆ ಸ್ಕೂಲಿಂದ ಬರ್ತಿದ್ದ ಹಾಗೇ ಫ್ರೆಶ್ ಅಪ್ ಆಗಿ ಡ್ರೆಸ್ಸೆಲ್ಲ ಚೇಂಜ್ ಮಾಡಿ ಅವನಿಗೂ ಸಹ ಊಟ ಕೊಟ್ಟು ನಾನು ಇಲ್ಲಿ ಮಧ್ಯಾಹ್ನದ ಊಟಕ್ಕೆ ದೋಸೆ ತಿಂತಾಯಿದ್ದೀನಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನೀವೂ ಸಹ ಟ್ರೈ ಮಾಡಿ. ದೋಸೆ ಅಷ್ಟೇ ಅಲ್ಲ, ಪೂರಿ ಚಪಾತಿಗೆಲ್ಲನೂ ಚೆನ್ನಾಗಿರುತ್ತೆ. ನಾನು ಸಿಗ್ತೀನಿ ಮತ್ತೆ ಇನ್ನೊಂದು ವೀಡಿಯೋಲಿ. ಥ್ಯಾಂಕ್ ಯು.